ಯಾಕೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಆ ಗೆಜ್ಜನಗೆರೆಯ ಬಳಿನೇ ಈ ಒಂದು ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಯಾವ ರೀತಿಯಾಗಿ ನಿರ್ಮಾಣ ಆಯಿತು, ಸವಾಲುಗಳಿತ್ತು, ಇದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಈ ಭಾಗಕ್ಕೆ ಅಭಿವೃದ್ಧಿಯ ಶಕೆ ಆರಂಭವಾಗುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿದ್ದಾರೆ, ನಮ್ಮ ರಾಜ್ಯದ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಇವರು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಇದು ವೇಗವಾಗಿ ಮುಗಿಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅವರು ಕೂಡ ಪ್ರಮುಖರಾಗ್ತಾರೆ. ಅವರ ಇಚ್ಛಾಶಕ್ತಿ ಬೇಗ ಮುಗಿಸ್ಬೇಕು ಅಂತ, ಅದರ ನೆರವಿನಿಂದಲೇ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಬೇಗ ಮುಗ್ದಿರೋದು. ಆ ಯೋಜನೆ ಹಾಕೊಂಡಿದ್ದು ಇಷ್ಟು ವರ್ಷ ಅನ್ನೋದಕ್ಕೆ ಕರೆಕ್ಟ್ ಆಗಿ ಮುಗಿಸಲಾಗಿದೆ ಯೋಜನೆಯನ್ನ. ನಿಮ್ಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ವಿಶೇಷತೆ ಏನು, ಮುಂಚೆ ಯಾವ ರೀತಿಯಾಗಿದ್ವು ರೋಡ್ಗಳು, ಈಗ ಎಕ್ಸ್‌ಪ್ರೆಸ್ ವೇನಿಂದ ಯಾವ ರೀತಿಯಾಗಿ ಪ್ರಯೋಜನ ಆಗ್ತಾ ಇದೆ, ಅಭಿವೃದ್ಧಿ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಯಾವ ರೀತಿಯಾಗಿ ಆಗುತ್ತೆ ಈ ಎಕ್ಸ್‌ಪ್ರೆಸ್ ವೇನಿಂದ ಮೈಸೂರು ಭಾಗಕ್ಕೆ, ಇದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಪ್ರಧಾನಮಂತ್ರಿಗಳು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಸವಾಲುಗಳಿತ್ತು ಈ ಎಕ್ಸ್‌ಪ್ರೆಸ್ ವೇಯನ್ನ ಮಾಡುವಂತ ಸಂದರ್ಭದಲ್ಲಿ. ಅಷ್ಟು ಈಸಿಯಾಗೇನಿರಲಿಲ್ಲ ಅಂದ್ಕೊಂಡಂತೆ, ವಿರೋಧಗಳಿತ್ತು, ಅಲ್ಲಿ ಜಾಗ ಬೇಕಾಗಿತ್ತು, ಭೂಸ್ವಾಧೀನ ಪ್ರಕ್ರಿಯೆ, ಇವೆಲ್ಲವೂ ಕೂಡ ಸವಾಲಾಗಿತ್ತು. ಅದೆಲ್ಲವೂ ಮುಗಿದು ಕಾಮಗಾರಿ 2019ರಲ್ಲಿ ಆರಂಭ ಆಯಿತು. 4 ವರ್ಷಗಳಲ್ಲಿ ಈ ಕಾಮಗಾರಿ ಪೂರ್ಣವಾಗಿದೆ. ಆಲ್ಮೋಸ್ಟ್ ನೀವು ನೋಡಿರ್ತೀರ, ಒಂದು ದೊಡ್ಡ ಯೋಜನೆಗಳು ಆಗ್ಬೇಕಾದ್ರೆ ಎಷ್ಟೆಷ್ಟು ವರ್ಷಗಳು ಹಿಡಿತವೆ ಅಂತ. ಇದು ಒಂದು ದೊಡ್ಡ ಯೋಜನೆ. ದೊಡ್ಡ ಯೋಜನೆಗಳು ಬೇಗ ಮುಗಿಬೇಕು ಅಂದ್ರೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ ಅಂತ ಏನು ಅನ್ಕೊಳ್ತಾ ಇದ್ವಿ, ಆ ರೀತಿಯಾಗಿ ಆಗಿಲ್ಲ. ಈ ಹಿಂದಿನಂತೆ ಅಲ್ಲ. ಯಾವ್ದಾದ್ರು ಒಂದು ದೊಡ್ಡ ಹೆದ್ದಾರಿ ಆಗಬೇಕು ಅಂದ್ರೆ ಒಂದು 10 ವರ್ಷ 15 ವರ್ಷ ಇಟ್ಕೊಳ್ಳೋದು. ಅಲ್ಲಲ್ಲೇ ಕಾಮಗಾರಿ ಕುಂಠಿತ ಆಗೋದು, ಆಮೇಲೆ ಹಂಗಂಗೆ ರಸ್ತೆಗಳು ನಿಂತ್ಕೊಂಡು ಹೋಗ್ಬಿಡೋದು, ಕಂಟಿನ್ಯೂನೇ ಆಗ್ತಿರಲಿಲ್ಲ. ಲಿಟಿಗೇಷನ್ ಅದು ಇದು, ಆ ಕಾಮಗಾರಿ ಗುತ್ತಿಗೆದಾರ ಎಸ್ಕೇಪ್ ಆಗೋದು, ಈ ರೀತಿಯಾಗೆಲ್ಲ ನಡೀತಾ ಇತ್ತು. ಬಟ್ ಇದರಲ್ಲಿ ಹಂಗಾಗಿಲ್ಲ. ನಾಲ್ಕು ವರ್ಷಗಳಲ್ಲಿ ಪೂರ್ಣಗೊಂಡಿದೆ. 8,479 ಕೋಟಿ ರೂಪಾಯಿ ಯೋಜನಾ ವೆಚ್ಚವನ್ನ ಮಾಡಲಾಗಿತ್ತು. ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇಗೆ 118 ಕಿಲೋಮೀಟರ್. ಅದರ ಒಂದು ಪಯಣದ ಕಾಲಮಿತಿ ಕೂಡ ಕಡಿಮೆ ಆಗ್ತಾ ಇದೆ. 75 ನಿಮಿಷದಲ್ಲಿ ಹೋಗಬಹುದು ಬೆಂಗಳೂರು ಮೈಸೂರಿಗೆ. ಆ ಒಂದು ಎಕ್ಸ್‌ಪ್ರೆಸ್ ವೇನಲ್ಲಿ ಓದಂತವರಿಗೆ ಒಳ್ಳೆ ಅನುಭವ ಆಗಿರುತ್ತೆ. ನಿಜಕ್ಕೂ ಕೂಡ ಒಳ್ಳೆ ಅನುಭವ ಅದು. ನಾನು ಕೂಡ ಹೋಗಿದ್ದೆ. ಆ ಮೈಸೂರು ಭಾಗಕ್ಕೆ ಹೋಗ್ತಾರಲ್ಲ, ಬೆಂಗಳೂರಿಂದ ಮೈಸೂರಿಗೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನೋಡೇ ಇಲ್ವಲ್ಲ ನಾವು ಒಂದು ರೋಡನ್ನ. ಅದಕ್ಕೆ ಒಳ್ಳೆ ಅನುಭವ ಅನ್ಸುತ್ತೆ ಅದನ್ನು. ಆ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಸುತ್ತಮುತ್ತ ಗುಡ್ಡಗಳೆಲ್ಲ ಸಿಗ್ತಾ ಇರುತ್ತೆ. ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸೀದಾ ಮೈಸೂರಿಗೆ ಹೋಗ್ತೀವಿ ನಾವು. ವೇಗವಾಗಿ ಹೋಗ್ಬೋದು. ಒಳ್ಳೆ ಅನುಭವವನ್ನ ಕೂಡ ಕೊಡುತ್ತೆ. ಕೆಲವರು ಅನ್ಕೊಳ್ತಿರ್ಬೋದು 3 ಗಂಟೆ ಇತ್ತು, ಅದ್ ಹೆಂಗ್ ದಿಢೀರಂತ 75 ನಿಮಿಷಕ್ಕೆ ಹೋಗ್ಬಿಡ್ಬೋದು ಅಂತ ಹೇಳ್ತಾರೆ ಅಂತ. ಅದ್ರಲ್ಲಿ ಹೋದ್ರೇನೆ ಗೊತ್ತಾಗುತ್ತೆ. ಆ ರೋಡಲ್ಲಿ ಪಯಣಿಸಿದಾಗ ಗೊತ್ತಾಗುತ್ತೆ, ಹೌದಲ್ವಾ ಹೇಳಿದ್ ನಿಜ ಅಂತ. ಮೆಜೆಸ್ಟಿಕ್ ಇಂದ ಹೊರಟ್ರೆ 1.5 ಗಂಟೆ ಬೆಂಗಳೂರಿಂದ ಮೈಸೂರಿಗೆ. ನಾಯಂಡಹಳ್ಳಿಯಿಂದ ಹೊರಟ್ರೆ 75 ನಿಮಿಷ, 118 ಕಿಲೋಮೀಟರ್. 4 ಲೇನ್ ಸರ್ವಿಸ್ ರಸ್ತೆ ಇದೆ. 6 ಲೈನ್ ಮೇನ್ ಹೆದ್ದಾರಿ ಇರುವಂತದ್ದು. ಅಂಡರ್ ಪಾಸ್ಗಳಿದಾವೆ, ರೈಲ್ವೆ ಬ್ರಿಡ್ಜ್ಗಳಿದಾವೆ. ಈ ರೀತಿಯಾಗಿ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಈ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ. ಪ್ರಧಾನಮಂತ್ರಿಗಳು ಅದರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ನಿನ್ನೆನೇ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹಾಕೊಂಡಿದ್ರು. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಲೋಕಾರ್ಪಣೆ ಆಗ್ತಾ ಇದೆ,
ಅದರ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ರು. ಹಾಗೆ ಪ್ರತಾಪ್ ಸಿಂಹ ಅವರು ಹಾಕಿದ್ದಂಥ ಫೋಟೋಗಳನ್ನ ಕೂಡ ಪ್ರಧಾನಮಂತ್ರಿಗಳು ಶೇರ್ ಮಾಡಿದ್ರು, ರೀಟ್ವೀಟ್ ಮಾಡಿದ್ರು. ಹೇಗಿದೆ ನೋಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅನ್ನುವಂಥದ್ದನ್ನ. ಪ್ರಧಾನಮಂತ್ರಿಗಳ ಭಾಷಣವನ್ನ ಕೇಳಲಿಕ್ಕೆ ಕಾತುರರಾಗಿದ್ದಾರೆ ಮಂಡ್ಯದ ಜನ, ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಸಮಾವೇಶ. ಮೋದಿ ಮೋದಿ ಎಂಬ ಘೋಷಣೆ ಮೊಳಗ್ತಾ ಇದೆ. ಅಲ್ಲಿ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ವೇದಿಕೆ ಮೇಲಿದ್ದಾರೆ ಪ್ರಧಾನಮಂತ್ರಿಗಳು. ಅಲ್ಲಿನ ಜನರತ್ತ ಕೈ ಬೀಸ್ತಾ ಇದ್ದಾರೆ. ಅಲ್ಲಿನ ಜನ ಎದ್ದು ಪ್ರಧಾನಮಂತ್ರಿಗಳನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಮಂಡ್ಯದಲ್ಲಿ ಇದು ಬಿಜೆಪಿ ಪಾಲಿಗೆ ಐತಿಹಾಸಿಕ ಸಮಾವೇಶ. ಅಧಿಕ ಮೌಲ್ಯದ 210 ಕಿಲೋಮೀಟರ್ ಉದ್ದದ 2 ರಾಷ್ಟ್ರೀಯ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ